ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಇದರ ಮುಂದುವರೆದ ಭಾಗವಾಗಿ ಭಗವಧ್ವಜವನ್ನು ತೆರವು ಮಾಡಲಾಗಿದೆ. ನಾಳೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ. ಪಥಸಂಚಲನಕ್ಕಾಗಿ ಭಗವಧ್ವಜಗಳನ್ನು ನಗರದಾದ್ಯಂತ ಅಳವಡಿಕೆ ಮಾಡಲಾಗಿತ್ತು. ಭಗವಧ್ವಜಗಳು ಹಾಗೂ ಫ್ಲೆಕ್ಸ್ಗಳು, ಕೇಸರಿ ಬಾವುಟಗಳನ್ನು ಈಗ ಅಲ್ಲಿನ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ತಡರಾತ್ರಿ ಪುರಸಭೆ ಅಧಿಕಾರಿಗಳು ಒಂದು ತೆರವು ಕಾರ್ಯಾಚರಣೆಯನ್ನು ಕೈಗೊಂಡಿದ್ರು. ಪರವಾನಗಿ ಇಲ್ಲದೆ ಇದೆಲ್ಲವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿ ಇವೆಲ್ಲವನ್ನ ತೆರವು ಮಾಡಿದ್ದಾರೆ. ಭಗವಧ್ವಜ ತೆರವು ಮಾಡಿದ್ದಕ್ಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪುರಸಭೆ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ರೀತಿಯಾಗಿ ಪರ್ಮಿಷನ್ ಇಲ್ಲದೆ ಭಗವಧ್ವಜವನ್ನು, ಫ್ಲೆಕ್ಸ್ಗಳನ್ನು ಆ್ಯಂಡ್ ಬ್ಯಾನರ್ಗಳನ್ನು ನಗರದಾದ್ಯಂತ ಅಳವಡಿಕೆ ಮಾಡಿದ್ದಾರೆ ಅಂತ ಹೇಳಿ ಈಗ ಅಧಿಕಾರಿಗಳು ಅದನ್ನು ತೆರವು ಮಾಡಲಿಕ್ಕೆ ಮುಂದಾಗಿದ್ರು ಆ್ಯಂಡ್ ತೆರವು ಮಾಡಿದ್ದಾರೆ ಯಶಸ್ವಿಯಾಗಿ. ಹೀಗಾಗಿ ಈ ತೆರವು ಆದಂಥ ಸಂದರ್ಭದಲ್ಲಿ ಹಿಂದೂಪರ ಕಾರ್ಯಕರ್ತರು, ಆರ್ಎಸ್ಎಸ್ ಕಾರ್ಯಕರ್ತರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪುರಸಭೆಯ ಈ ಒಂದು ನಡೆಯನ್ನು ಖಂಡಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಎಲ್ಲಿ ಈ ಒಂದು ಕಿಚ್ಚು ಶುರುವಾಯಿತು, ಈ ಸಂಘರ್ಷದ ಕಿಚ್ಚು ಶುರುವಾಗಿದ್ದದ್ದು ಪ್ರಿಯಾಂಕ್ ಖರ್ಗೆ ಅವರು ಬರೆದಂಥ ಪತ್ರದಿಂದಾಗಿ. ಹೀಗಾಗಿ ನಾಳೆ ಅವರ ಕ್ಷೇತ್ರದಲ್ಲೇ ಆರ್ಎಸ್ಎಸ್ ಮಾರ್ಚ್ ಪಾಸ್ಟ್ ಇದೆ. ಹೀಗಾಗಿ ನಾಳೆ ಪಥಸಂಚಲನ ನಡೀತಾ ಇದೆ. ಅದರ ಒಂದು ಅಂಗವಾಗಿ ಈ ಫ್ಲೆಕ್ಸ್ಗಳನ್ನು, ಭಗವಧ್ವಜಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಈಗ ಅದನ್ನು ತೆರವು ಮಾಡಲಾಗಿದೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭಜರಂಗಿ. ಇದರ ಕುರಿತಾಗಿ ಭಜರಂಗಿ, ಒಂದು ರೀತಿ ಪ್ರಿಯಾಂಕ್ ಖರ್ಗೆ ಅವರು ಶತಾಯಗತಾಯ ಕಂಪ್ಲೀಟ್ ಆರ್ಎಸ್ಎಸ್ಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥ ಒಂದು ಒಪಿನಿಯನ್ಗೆ ಬಂದಿರೋ ಥರ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಕೂಡ ನಾವೇನು ಕಮ್ಮಿಲ್ಲ ಅನ್ನೋ ರೇಂಜ್ನಲ್ಲಿ ಅವರು ಕೂಡ ಪಥಸಂಚಲನಕ್ಕೆ ಪ್ಲಾನ್ ಮಾಡ್ಕೊಂಡಿರೋದು. ಸೊ ಈ ತಿಕ್ಕಾಟ ಇನ್ನು ಯಾವ ಹಂತಕ್ಕೆ ಹೋಗ್ಬೋದು ಅಂತ? ಖಂಡಿತವಾಗಿ ಕೂಡ ಕಳೆದ 3-4 ದಿನಗಳ ಹಿಂದಷ್ಟೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಅವರಿಗೆ ಪತ್ರ ಬರೆದಿರುವಂತದ್ದು. ಅಂದ್ರೆ ಸರ್ಕಾರಿ ಮತ್ತೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಹೇರಬೇಕು ಅಂತ ಒಂದು ಪತ್ರ ಬರೆದಿದ್ದಾರೆ. ಈ ವಿಚಾರ ಕುರಿತಂತೆ ರಾಜ್ಯ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು. ಮತ್ತೊಂದು ಕಡೆಗೆ ವ್ಯಕ್ತಿವರ್ಗ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಂದನೆ ಕೂಡ ಮಾಡಿರುವಂತದ್ದು. ಈ ಎಲ್ಲ ಒಂದು ಬೆಳವಣಿಗೆ ಸಾಕಷ್ಟು ಗರಂ ಆಗಿತ್ತು. ಇದೀಗ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರ ಮತ್ತೆ ಸೇಡಂ 2 ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆಗೆ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆದರೆ ಈಗಾಗಲೇ ಆರ್ಎಸ್ಎಸ್ ನವರು ಕೂಡ ಸ್ಥಳೀಯ ಪುರಸಭೆಯಿಂದ ಏನು ಪರ್ಮಿಷನ್ ಕೂಡ ತೆಗೆದುಕೊಂಡಿರುವಂತದ್ದು. ಅಂತಂದ್ರೆ ಯಾರ್ಡ್ ಹಾಕೋದಕ್ಕಾಗಿ ಪರ್ಮಿಷನ್ 6,000 ಹಣವನ್ನು ಕೂಡ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಅದೇ ರಾತ್ರೋರಾತ್ರಿ ಏಕಾಏಕಿ ಪುರಸಭೆ ಸಿಬ್ಬಂದಿಗಳು ಚಿತ್ತಾಪುರ ಪಟ್ಟಣದಲ್ಲಿ ಹಾಕಿರ್ತಕ್ಕಂಥ ಭಗವಧ್ವಜ ಆಗಿರಬಹುದು, ಕೇಸರಿ ಧ್ವಜಗಳೆಲ್ಲವನ್ನೂ ಕೂಡ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಹುತೇಕ ತೆರವು ಕೂಡ ಮಾಡಿರುವಂತದ್ದು. ಈ ಒಂದು ಧ್ವಜಗಳು, ಭಗವಧ್ವಜ ಮತ್ತೆ ಕೇಸರಿ ಧ್ವಜಗಳನ್ನ ತೆರವು ಮಾಡೋ ಸಂದರ್ಭದಲ್ಲಿ ಇರತಕ್ಕಂಥ ಹಿಂದೂ ಮತ್ತೆ ಆರ್ಎಸ್ಎಸ್ ನ ಕಾರ್ಯಕರ್ತರು ಕೂಡ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಒಂದಿಷ್ಟು ಜಟಾಪಟಿ ಕೂಡ ನಡೆದಿದೆ. ಅದಾದ ನಂತರದಲ್ಲೂ ಕೂಡ ಕಂಪ್ಲೀಟ್ ಆಗಿ ತೆರವು ಮಾಡಿರುವಂತದ್ದು. ನಾಳೆ 3 ಗಂಟೆ ಸುಮಾರಿಗೆ ಚಿತ್ತಾಪುರ ಪಟ್ಟಣದ ಎಪಿಎಂಸಿ ಯಾರ್ಡಿಂದ ಆರಂಭವಾಗಿ ಚಿತ್ತಾಪುರ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಪಥಸಂಚಲನ ನಡೆಯಲಿದೆ. ನಡೆದ ನಂತರದಲ್ಲಿ ಬಜಾಜ್ ಕಲ್ಯಾಣ ಮಂಟಪದ ಬಳಿ ಎಲ್ಲರೂ ಅಲ್ಲಿಗೆ ಮುಕ್ತಾಯವಾಗಲಿದೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ಜಟಾಪಟಿ ಅಂದ್ರೆ ಆರ್ಎಸ್ಎಸ್ ನ ಚಟುವಟಿಕೆಗಳಿಗೆ ನಿರ್ಬಂಧ, ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧ ಹೇರೋ ಕಾರಣಕ್ಕಾಗಿ ಭಗವಧ್ವಜ ಆಗಿರಬಹುದು ಜೊತೆಗೆ ಕೇಸರಿ ಧ್ವಜಗಳೆಲ್ಲವೂ ಕೂಡ ತೆರವು ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ಬಿಗುವಿನ ವಾತಾವರಣ ಸದ್ಯ ನಾಳೆ ಕಂಡು ಬರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆಗೆ ಚಿತ್ತಾಪುರ, ಮತ್ತೊಂದು ಕಡೆಗೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಈಗಾಗಲೇ ಆರ್ಎಸ್ಎಸ್ ಎಲ್ಲಾ ಕಡೆ ವಿಜಯದಶಮಿ ಉತ್ಸವ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪಥಸಂಚಲನ ನಡೆಸ್ತಾ ಇದೆ. ಅದರಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಕ್ಷೇತ್ರವಾರದಲ್ಲಾಗಿರ್ಬೋದು, ಹೋಬಳಿ ಮಟ್ಟದಲ್ಲೂ ಕೂಡ ನಡೆಸ್ತಾ ಇದೆ. ಕಲಬುರಗಿ ಜಿಲ್ಲೆ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಪಥಸಂಚಲನ ಮುಗಿದಿರುವಂತದ್ದು. ಈಗ ಸೇಡಂ ಮತ್ತೆ ಚಿತ್ತಾಪುರದಲ್ಲಿ ನಾಳೆ ಹಮ್ಮಿಕೊಳ್ಳಲಾಗಿದೆ. ಆದರೆ ಸದ್ಯಕ್ಕೆ ಚಿತ್ತಾಪುರ ಕ್ಷೇತ್ರದಲ್ಲಿ ಈ ಒಂದು ಆರ್ಎಸ್ಎಸ್ ನ ಏನು ಪಥಸಂಚಲನ ಆಗಿರ್ಬೋದು, ಭಗವಧ್ವಜ ಆಗಿರ್ಬೋದು, ಕೇಸರಿ ಏನು ಬ್ಯಾನರ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಸದ್ಯಕ್ಕೆ ಜಟಾಪಟಿಗೆ ಕಾರಣ ಆಗುತ್ತೆ. ನಾಳೆ ಯಾವ ಹಂತಕ್ಕೆ ಹೋಗಿ ಒಂದು ಜಟಾಪಟಿ ತಲುಪುತ್ತೆ ಅನ್ನುವಂಥ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ರಾಹುಲ್. ರೈಟ್ ಭಜರಂಗಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.